ನಮಸ್ಕಾರ ಸ್ನೇಹಿತರ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನೀವು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಡೌನ್ಲೋಡ್ ಮಾಡ್ಕೊಳಕ್ಕಂತ ವೇಟ್ ಮಾಡ್ತಾನೆ ಇದೀರಾ. ಈಗ ಮತ್ತೆ ಒಂದು ಹೊಸ ಲಿಂಕ್ ಆದ್ರೆ ಬಿಟ್ಟಿದ್ದಾರೆ. ನಿಮ್ಗೆ ಹಳೆ ಲಿಂಕ್ ವರ್ಕ್ ಆಗ್ತಿರ್ಲಿಲ್ಲ, ಸರ್ವರ್ ಎರರ್ ಬರ್ತಿತ್ತು, ತುಂಬಾನೇ ಇಶ್ಯೂಸ್ ಆದ್ರೆ ಆಗ್ತಿತ್ತು. ಈಗ ಹೊಸ ಲಿಂಕ್ ಆದ್ರೆ ಅಪ್ಡೇಟ್ ಮಾಡಿದ್ದಾರೆ ಕೆಇಎ ದವರು. ಈಗ ನಿಮ್ಗೆ ಹೊಸ ಲಿಂಕ್ ಆದ್ರೆ ಬಂದಿದೆ ನೋಡಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಹೊಸ ಲಿಂಕ್ ಅನ್ನ ನೋಡಿ, ಇಲ್ಲಿ ಕೆಇಎ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಕೆಇಎ ಓಮು, ಇಲ್ಲಿ 3 ಲೈನ್ಸ್, ಇಲ್ಲಿ ಅಡ್ಮಿಷನ್ಸ್ ಹೋಗಿ UGC 2024 ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಸುಮ್ಮನೆ ಈಗ ಒಂದ್ಸತಿ ಡೆಮೋ ತೋರಿಸಿದಷ್ಟೇ. ನೋಡಿ, ಇಲ್ಲಿ UGC 2024 ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ 18/7/2024 ಅಂತ ಕೊಟ್ಟಿದಾರಲ್ಲ. ಎಲ್ಲರೂ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಇಲ್ಲಿ ಓಪನ್ ಆಯ್ತು. ಈಗ ಕೆಲವ್ರಿಗೆ ಏನಾದ್ರು ಮತ್ತೆ ಎರರ್ ಬರ್ತಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಈ ರೀತಿಯಾಗಿ ರಿಫ್ರೆಶ್ ಮಾಡಿ. ಒಂದ್ಸರಿ ರಿಫ್ರೆಶ್ ಮಾಡಿದ್ರೆ ಓಪನ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಎಲ್ಲರೂ ರಿಫ್ರೆಶ್ ಮಾಡಿ. ನಿಮ್ಗೆ ಏನಾದ್ರು ಎರರ್ ಏನಾದ್ರು ಬಂದ್ರೆ ನೋಡಿ, ಈಗ ಇಲ್ಲ ಓಪನ್ ಆದ್ರೆ ಆಗಿದೆ. ಇಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಮತ್ತೆ ನಿಮ್ಮ ಒಂದು ಅರ್ಜಿದಾರರ ಹೆಸರು, ಇಲ್ಲಿ ಡೇಟ್ ಆಫ್ ಬರ್ತ್ ಇದೇ ಫಾರ್ಮೆಟ್ ಅಲ್ಲಿ ಆಗ್ಬೇಕಾಗುತ್ತೆ. ಓಕೆನಾ? ಇಲ್ಲಿ ಡೇಟ್ ಆಫ್ ಬರ್ತ್ ಈಗ ಫಾರ್ ಎಕ್ಸಾಂಪಲ್ ನೀವು 1ನೇ ತಾರೀಕು ಏನಾದ್ರು ಹುಟ್ಟಿದ್ರೆ ಅಂದ್ರೆ ಬರೀ 1 ಅಂತ ಹಾಕ್ಬಾರ್ದು, 01 ಅಂತ ಹಾಕ್ಬೇಕು. ಇಲ್ಲಿ ಮಂತು ಅಷ್ಟೇ. ಈಗ 4ನೇ ತಿಂಗಳು ಅಂದ್ರೆ 04 ಅಂತ ಹಾಕ್ಬೇಕು. ಇಯರ್ ಕರೆಕ್ಟ್ ಆಗಿ ನೀವು ಹಾಕೊಳ್ತೀರಾ ಬಿಡಿ. ಓಕೆನಾ? 2002 2003 2004 ಈ ರೀತಿಯಾಗಿ ನಿಮ್ಮ ಒಂದು ಇಯರ್ ಆದ್ರೆ ನೀವು ಕರೆಕ್ಟ್ ಆಗಿ ಹಾಕೊಳ್ಳಿ. ನೋಡಿ, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಏನ್ ಕ್ಯಾಪ್ಚಾ ಇದೆ ಆ ಒಂದು ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡಿ. ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ನೋಡಿ, ಇದು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಮತ್ತೆ ಏನಾದ್ರೂ ಇಶ್ಯೂಸ್ ಆಗ್ತಿದ್ಯಾ, ಎರರ್ಸ್ ಬರ್ತಿದ್ಯಾ ಅನ್ನೋದನ್ನ, ಪ್ರತಿಯೊಬ್ರು ಏನೇನ್ ಎರರ್ಸ್ ಬರ್ತಿದೆ ಅನ್ನೋದನ್ನ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿದ್ರೇನೆ ನಮಗೆ ಗೊತ್ತಾಗುವಂತದ್ದು ಏನ್ ಎರರ್ಸ್ ಬರ್ತಿದೆ ಅಂತ. ನಿಮ್ಗೆ ಏನ್ ಎರರ್ಸ್ ಬರ್ತಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ರು ತಿಳಿಸಿ. ಆಲ್ಮೋಸ್ಟ್ ಎಲ್ಲರಿಗೂ ಡೌನ್ಲೋಡ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಕೆಲವ್ರಿಗೇನೋ ಎರರ್ ಬರ್ತಿದೆ ಅಂತೆ. ಈ ಹೊಸ ಲಿಂಕ್ ಇಂದ ನೀವು ಡೌನ್ಲೋಡ್ ಮಾಡಿ ನೋಡಿ ಒಂದ್ಸರಿ.